ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮದ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಾತ್ರವಲ್ಲದೆ ಈ ಒಂದು ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಾರಂಭದ ಹಂತದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ನಡೆದು ಬಳಿಕ ಸಂಸತ್ ಚಲೋ ಪ್ರಕರಣಗಳು ಕೂಡ ನಡೆಯಿತು. ಆದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಹಲವರ ಮೇಲೆ ದೌರ್ಜನ್ಯ ಆಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನೀಟ್ ಹಗರಣದ ಕುರಿತು ಮತ್ತು ಪೊಲೀಸ್ ದೌರ್ಜನ್ಯದ ಕುರಿತು ಉಡುಪಿ ಜಿಲ್ಲೆಯ ಜನತೆ ಮತ್ತು ರಾಜಕೀಯ ಮುಖಂಡರು ತಮ್ಮ ಯಾವ ರೀತಿಯಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾರೆ ಎಂಬುದನ್ನ ನೋಡೋಣ. ವಿದ್ಯಾರ್ಥಿಗಳ ಒಂದು ಹಕ್ಕನ್ನ ಕಸಿಯುತ್ತಿರುವಂತಹ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಖಂಡಿತವಾಗಿಯೂ ಈಗ ಕ್ಷಮೆ ಕೇಳುವಂತದ್ದಲ್ಲ. ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಈ ಕೂಡಲೇ ಅವರು ಕೊಡಿಸಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟು ಆ ಸ್ಥಾನದಿಂದ ಕೆಳಗಡೆ ಇಳಿಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ, ಅದರಲ್ಲೂ ಡಾಕ್ಟರ್ ಆಗುವಂತದ್ದು ಅಥವಾ ಇಂಜಿನಿಯರ್ ಆಗುವಂತದ್ದು ಇದೆಲ್ಲ ಬಾಲ್ಯದ ಕನಸುಗಳು ಮಕ್ಕಳದ್ದು. ಅದಕ್ಕಾಗಿ ಅವರು ಅನೇಕ ತ್ಯಾಗಗಳನ್ನ ಮಾಡ್ತಾರೆ. ಯಾಕಂದ್ರೆ ತನ್ನ ಬಾಲ್ಯವನ್ನ ಕಳೆದುಕೊಂಡು ಕೇವಲ ತಮ್ಮ ಗುರಿಗಾಗಿ ಬೇಟೆಯಾಡ್ತಾ ಹೋಗ್ತಾ ಇರುವಂತಹ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ, ತಂದೆ ತಾಯಿಗಳ ಕನಸನ್ನ ಇಷ್ಟು ಕ್ರೂರ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕಸಿತಾ ಇರುವಂತಹದ್ದು ಬಹಳಷ್ಟು ಶೋಚನೀಯ. ನಮ್ಮ ದೇಶ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ಪ್ರಜಾಪ್ರಭುತ್ವದ ಅಡಿಪಾಯದಲ್ಲಿ ಇರುವಂತಹ ಈ ನಮ್ಮ ದೇಶ ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನ ಹೊಂದುತ್ತಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕಿದ್ದು ದುರಂತ. ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನ ಕೇಳಲಿಕ್ಕೆ ಹೋಗ್ತಾ ಇರುವಾಗ ಅವರ ಮೇಲೆ ಅಶ್ರುವಾಯು ದಾಳಿಗಳನ್ನ ಮಾಡಿ ಲಾಠಿ ಚಾರ್ಜ್ ಅನ್ನ ಬೀಸಿ ಆ ಮಕ್ಕಳ ಒಂದು ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದಂತಹ ಈ ಸರ್ಕಾರ ಖಂಡಿತವಾಗಿಯೂ ರಣಹೇಡಿ ಸರ್ಕಾರ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ದೇಶದ ಒಂದು ಭವಿಷ್ಯ, ಈ ದೇಶದ ಭದ್ರ ಬುನಾದಿ ವಿದ್ಯಾರ್ಥಿಗಳ ಬಗ್ಗೆ ರಾಹುಲ್ ಗಾಂಧಿಯವರು ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ, ಖರ್ಗೆ ಅವರ ನೇತೃತ್ವದಲ್ಲಿ, ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಇದನ್ನ ಖಂಡಿತವಾಗಿಯೂ ವಿರೋಧಿಸ್ತೇವೆ. ಈ ಸರ್ವಾಧಿಕಾರಿ ಧೋರಣೆಯನ್ನ, ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಈ ವರ್ಷದ ನೀಟಿನ ಅಕ್ರಮದ ಒಂದು ಬಗ್ಗೆ ಯಾವುದೇ ರೀತಿಯಾದಂತಹ ಮನ್ ಕಿ ಬಾತು ಇಲ್ಲ, ಚಾಯ್ ಪೆ ಚರ್ಚಾ ಇಲ್ಲ. ಇಷ್ಟು ದೊಡ್ಡ ಪ್ರಮಾಣದ ನಾಚಿಕೆಗೇಡಿನ ಪ್ರಧಾನಮಂತ್ರಿ ಸಿಕ್ಕಿದ್ದು ನಮಗೆ ಖಂಡಿತವಾಗಿಯೂ ದುರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತೂ ಮೊನ್ನೆ ಒಂದು ಹೇಳಿಕೆ ರಾಹುಲ್ ಗಾಂಧಿಯವರ ಇದರ ನಂತರ, ಸಂಸತ್ತು ಪ್ರಾರಂಭ ಆದ ನಂತರ ಒಂದು ಹೇಳಿಕೆ ಮೋದಿಯವರ ಬಾಯಿಂದ ಬಂದಿದೆ. ಅಂತೂ ಕೊನೆಗಾದ್ರೂ ಅವರು ನೀಟ್ ಅಕ್ರಮದ ಬಗ್ಗೆ ಒಪ್ಪಿಕೊಳ್ಳುವ ಹಂತದಲ್ಲಿ ಆದ್ರೂ ಬಂದ್ರು. ಖಂಡಿತವಾಗಿಯೂ ಇಡೀ ಒಂದು ವರ್ಷವನ್ನ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಮೊಟಕುಗೊಳಿಸಿದ್ರು. ಮುಂದಿನ ವರ್ಷ ಪುನಃ ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಇನ್ನು ಕಾಂಪಿಟೇಷನ್ಗಳು ಜಾಸ್ತಿ ಆಗ್ತದೆ. ಖಂಡಿತವಾಗಿಯೂ ಇದು ಇಡೀ ದೇಶದ ಮಕ್ಕಳಿಗೆ ಮತ್ತು ಒಂದು ಹೆಚ್ಚಾಗಿ ಕನಸು ಕಾಣುವವರು ಮಧ್ಯಮ ವರ್ಗದವರು, ಆ ಮಧ್ಯಮ ವರ್ಗದ ಏನು ಹೆತ್ತವರಿಗೆ ಅವರ ಒಂದು ಆಸೆಗೆ, ಒಂದು ಕನಸಿಗೆ ಕೊಳ್ಳಿಯನ್ನ ಇಟ್ಟಂತಹ ಈ ಭ್ರಷ್ಟ ಸರ್ಕಾರ ಅಂತ ಹೇಳಲಿಕ್ಕೆ ನಮ್ಗೆ ಖಂಡಿತವಾಗಿಯೂ ಏನೇನು ಬೇಜಾರಿಲ್ಲ. ಅವರ ಈ ನಡೆಯನ್ನ ನಾವು ಖಂಡಿಸ್ತೇವೆ. ಪ್ರಜಾಪ್ರಭುತ್ವದ ಅಡಿ ಒಂದು ಅಲ್ಲಾಡ್ತಾ ಇದೆ.
ಆ ಅಡಿಯನ್ನ ನಾವು ಭದ್ರಪಡಿಸಬೇಕಾದಂತಹ ಅವಶ್ಯಕತೆ ಇವತ್ತಿದೆ. ಹಾಗಾಗಿ ಎಲ್ಲ ಸತ್ತಂತಹ ಅಥವಾ ಗಾಯಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಖಂಡಿತವಾಗಿಯೂ ಅವರ ಒಂದು ಇದಕ್ಕೆ ನಾವು ದುಃಖವನ್ನ ವ್ಯಕ್ತಪಡಿಸ್ತಾ, ಈ ನರಸತ್ತ ನರೇಂದ್ರ ಮೋದಿ ಸರ್ಕಾರ ಖಂಡಿತವಾಗಿಯೂ ಇದಕ್ಕೆ ಜವಾಬ್ದಾರಿಯನ್ನ ಹೊರಬೇಕು. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡುವ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಶ್ರಮಿಸಬೇಕು ಅಂತ ತಮ್ಮೆಲ್ಲರ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಜ್ಯೋತಿ ಹೆಬ್ಬಾರ್, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ಇಷ್ಟು ದಿನ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ, ಸಂವಿಧಾನ ಆತಂಕದಲ್ಲಿದೆ ಅಂತ ಮಾತುಗಳಲ್ಲಿ ಕೇಳ್ತಾ ಇದ್ದೆವು. ಆ ಮಾತುಗಳನ್ನ ಇವತ್ತು ಮೂರ್ತ ರೂಪಗೊಳಿಸುವ ಹಾಗೆ ವಿರಾಟ್ ರೂಪದಲ್ಲಿ ಇದೇ 20ನೇ ತಾರೀಕು ದೆಹಲಿಯಲ್ಲಿ ಶಾಂತಿಯುತವಾಗಿ ಸಂಸತ್ತಿನೆಡೆಗೆ ಮೆರವಣಿಗೆ ಹೊರಟಿದ್ದ ವಿದ್ಯಾರ್ಥಿ ಯುವಜನರ ಮೇಲೆ ಮಾರಕ ಪೊಲೀಸ್ ದಾಳಿಯನ್ನು ಮಾಡುವ ಮೂಲಕ ಹಲ್ಲೆ ಮಾಡಿ ಅದನ್ನ ನಿಜಗೊಳಿಸಿದ್ದಾರೆ. ಕಳೆದ ಒಂದು ತಿಂಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ, ಅದು ರಾಜಕೀಯ ಪಕ್ಷ ಅಲ್ಲ, ಈಗೇನು ಶಿಕ್ಷಣ ನೀಟ್ ಹಗರಣದ ಪರೀಕ್ಷಾ ಪತ್ರಿಕೆಯ ಸೋರಿಕೆಯಿಂದ ಏನು ಅವ್ಯವಸ್ಥೆ ಉಂಟಾಗಿತ್ತು, ಏನು ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಆತಂಕದಲ್ಲಿ ಬಿದ್ದಿದ್ರು, ಅಂತಹ ಒಂದು ನೀಟ್ ಪರೀಕ್ಷಾ ವ್ಯವಸ್ಥೆ ಮತ್ತು ಅದನ್ನ ನಿಯಂತ್ರಿಸುವ ಇಡೀ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗಿರುವುದು ಬಹಿರಂಗವಾದಾಗ ಆ ಸಿಜೆಪಿ ಏನು ಒಂದು ಪ್ರಶ್ನೆ, ಎರಡೇ ಪ್ರಶ್ನೆ ಕೇಳಿದ್ದು, ಈ ರೀತಿಯ ಅವ್ಯವಸ್ಥೆಯನ್ನ ತನಿಖೆ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಿ ಪರೀಕ್ಷಾ ಪದ್ಧತಿಯನ್ನ ಪುನರ್ರಚನೆಗೊಳಿಸಿ ಪಾರದರ್ಶಕ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ನೆಮ್ಮದಿಯನ್ನ ನೀಡಿ ಅನ್ನೋ ಎರಡು ಬೇಡಿಕೆಗಳನ್ನಿಟ್ಟು ಅವರು ಪ್ರತಿಭಟನೆ ಶುರು ಮಾಡಿದ್ರು. ಆದರೆ ಈ ಸರ್ಕಾರ ಅದಕ್ಕೆ ಕಿವಿಗೊಡಲಿಲ್ಲ ಮತ್ತು ಒಂದು ಮಾತು ಸಹ ಆಡ್ಲಿಲ್ಲ. ಆ ಕಾರಣಕ್ಕಾಗಿಯೇ ಈ ಕಳೆದ 3 ವರ್ಷಗಳಿಂದ, ಇದು ಫಸ್ಟ್ 20-25 ಆದದ್ದಲ್ಲ, 23ರಲ್ಲೂ ಒಂದು ಪರೀಕ್ಷಾ ಸೋರಿಕೆ ಆಗಿತ್ತು, ಆ ಪ್ರಶ್ನೆ ಪತ್ರ ಸೋರಿಕೆ ಆಗಿತ್ತು. ಅದರ ಹಗರಣ ಏನು ಅಂತ ಹೇಳಿ ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ಆಯೋಗವನ್ನು ಕೇಂದ್ರ ಸರ್ಕಾರವೇ ರಚಿಸಿತ್ತು. ಆ ತನಿಖಾ ಆಯೋಗ ತನಿಖೆ ಮಾಡಿ ಒಂದು 4-5 ಸೂಚನೆಗಳನ್ನ ಕೊಟ್ಟಿತ್ತು. ಈ ರೀತಿ ಬದಲಾವಣೆಗಳನ್ನು ನೀವು ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು ಅಂತ, ಪರೀಕ್ಷಾ ವ್ಯವಸ್ಥೆಯಲ್ಲಿ ತರಬೇಕು ಅಂತ. ಅದರ ಒಂದೇ ಒಂದು ಸೂಚನೆಗಳನ್ನು ಈ ಶಿಕ್ಷಣ ಮಂತ್ರಾಲಯ, ಯಾರು ಧರ್ಮೇಂದ್ರ ಪ್ರಸಾದ್ ಸಚಿವರಾಗಿದ್ದಾರೆ, ಆ ಶಿಕ್ಷಣ ಮಂತ್ರಾಲಯ ಅದರ ಕಡೆ ಕಣ್ಣೆತ್ತಿಯೂ ನೋಡಿಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂದ್ರೆ, ಯಾವ್ದು 20-23ರಲ್ಲಿ ಪ್ರಶ್ನೆ ಪತ್ರ ಸೋರಿಕೆಯ ವೇಳೆ ಕಪ್ಪು ಪಟ್ಟಿಯಲ್ಲಿ ಸೇರಿಸಿದ ಸಂಸ್ಥೆಗಳೇನಿತ್ತು, ಪರೀಕ್ಷೆ ನಡೆಸುವ ಕೇಂದ್ರಗಳು, ಅವುಗಳನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಮತ್ತೆ ಮುಂದೆ ಭಾಗವಹಿಸಿದ ಹಾಗೆ ಮಾಡಬೇಕು ಅಂತ ಒಂದು ಸೂಚನೆ ಏನಿತ್ತು. ಆದರೆ ಅವ್ರ ಹೆಸರನ್ನ ಬದಲಿಸಿ ಬೇರೆ ರಾಜ್ಯಗಳಿಂದ ಮತ್ತೆ ಈ ಪರೀಕ್ಷಾ ವ್ಯವಸ್ಥೆಯೊಳಗೆ ಒಳಗೆ ಬಂದದ್ದನ್ನ ನಾವು 20-25ರಲ್ಲಿ ನೋಡಿದ್ವು. ಅಂದ್ರೆ ಇದು ಪ್ರಜ್ಞಾಪೂರ್ವಕವಾಗಿ ಕಳ್ಳರು ಯಾರು ಅಂತ ಗೊತ್ತಿದ್ದು ಕಳ್ಳರನ್ನ ಬೆಂಬಲಿಸುವಂತಹ ತನ್ನ ರಚಿಸಿದ ಆಯೋಗವೇ ಕೊಟ್ಟ ಮಾತುಗಳನ್ನು ಕೇಳದೆ ಇದನ್ನ ಪ್ರಜ್ಞಾಪೂರ್ವಕವಾಗಿ ಆಗ್ಲಿಕ್ಕೆ ಬಿಟ್ಟಂತ ಒಂದು ಶಿಕ್ಷಣ ಸಚಿವಾಲಯ ಮತ್ತು ಅದರ ಪ್ರಜ್ಞಾಪೂರ್ವಕವಾಗಿ ಇದು ಗೊತ್ತಿದ್ದಂತ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಕೊಡಿ ಅಂತ ವಿದ್ಯಾರ್ಥಿ ಯುವಜನರು ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ಸೋನಂ ವಾಂಗ್ಚುಕ್ ಅವರ ಬೆಂಬಲವೂ ಇತ್ತು. ಆದರೆ ಇಡೀ ನಮ್ಮ ಕೇಂದ್ರ ಸರ್ಕಾರ ಅದರ ಕಡೆ ಕಣ್ಣು ತಿರುಗಿ ನೋಡೋದು ಬಿಡ್ಲಿ, ಇವರೆಲ್ಲ ತುಕಡೆ ಗ್ಯಾಂಗ್, ಇವರೆಲ್ಲ ಆಂದೋಲನ ಜೀವಿಗಳು, ಇವರೆಲ್ಲ ರಾಷ್ಟ್ರ ವಿರೋಧಿ ಶಕ್ತಿಗಳು ಮತ್ತು ಇವರೆಲ್ಲ ಅರಾಜಕವಾದಿಗಳು ಅನ್ನೋ ಒಂದು ಉಡಾಫೆಯಲ್ಲಿ ಮಾತಾಡ್ತು ಮತ್ತು ಅದರ ಕಡೆ ಲಕ್ಷ್ಯನೂ ವಹಿಸಲಿಲ್ಲ. 1 ತಿಂಗಳಿಂದ 21 ದಿವಸದಿಂದ ವಾಂಗ್ಚುಕ್ ನಿವೇಶನ ಮಾಡ್ತಾ ಇದ್ದಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿಯು ಅಲ್ಲಿ ಬಂದು ಮಾತುಕತೆ ಆಡಲಿಲ್ಲ. ಏನು ನಿಮ್ಮ ಬೇಡಿಕೆ ಏನು, ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಆಗ್ಬೇಕು ಪ್ರತಿಭಟನೆ ಮಾಡಿದಾಗ. ನಾವೇನು ಸರ್ಕಾರ ಅವ್ರ ಮಾತುಗಳನ್ನು ಒಪ್ಪಿ ಅಂತ ಕೇಳ್ತಾ ಇಲ್ಲ, ಆದ್ರೆ ಒಂದು ಮಾತಾಡ್ಲಿಕ್ಕೆ ಕೂಡ ತಯಾರಿಲ್ಲದೆ ಸರ್ಕಾರ ನಿನ್ನೆ ಈ ಕಿವುಡುತನ ಮತ್ತು ಈ ಕುರುಡುತನವನ್ನ ಪ್ರಶ್ನೆ ಮಾಡಿ ವಿದ್ಯಾರ್ಥಿಗಳು ನಿರ್ಧಾರ ತಗೊಂಡ್ರು. ವಿದ್ಯಾರ್ಥಿಯ ಸಂಘಟನೆಗಳು ಮತ್ತು ಅಲ್ಲಿ ಸೇರಿದ ನಾಗರಿಕರು ತಗೊಂಡ್ರು, ಸಂಸತ್ತಿಗೆ ಮೆರವಣಿಗೆ ಹೋಗೋಣ, ಸಂಸತ್ ನಡೀತಿರುವಾಗಲೇ ಸರ್ಕಾರದಿಂದ ಉತ್ತರ ಬೇಡೋಣ ಅಂತ ಅವರನ್ನ ಜಂತರ್ ಮಂತರ್ನಲ್ಲೇ ಬಂಧಿಸಲಾಯಿತು. ಇದು ಕಣ್ಣಾರೆ ಕಂಡ ಮತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದು. ಅವರು ಜಂತರ್ ಮಂತರ್ ಸುತ್ತ 3 ಸುತ್ತಿನ ಬ್ಯಾರಿಕೇಡ್ಗಳನ್ನ ಹಾಕಿ ವೆಲ್ಡ್ ಮಾಡಿ ಸುಮಾರು 30,000 ರಿಂದ 40,000 ಜನವನ್ನ ಜಂತರ್ ಮಂತರ್ನಲ್ಲಿ ಬಂದಿಗೆ ಹಾಕಿಕೊಳಿಸಿತ್ತು. ಅದರ ನಂತರವೂ ಒಂದು 2,000-3,000 ಜನ ಏನು ಆ ಬಂದಿಖಾನೆಯಿಂದ ಹೊರಗಿದ್ರು, ಅವರು ಸಂಸತ್ ಭವನದ ಕಡೆಗೆ ಮಾರ್ಚ್ ಮಾಡುವಾಗ ಅವರ ಮೇಲೆ ಬಹಳ ಮಾರಕವಾದ ಆಯುಧಗಳನ್ನ, ನೀವು ನೆನ್ಪಿಡ್ಬೇಕು, ಗುಂಡುಗಳನ್ನ ಹಾರಿಸಿದ್ರು ಅಂತ ಹೇಳ್ತೇವೆ, ಅವರು ಪೆಲೆಟ್ ಗುಂಡುಗಳನ್ನ ಹಾರಿಸಿದ್ದಾರೆ. ಯಾವುದನ್ನ ಮಾನವ ಹಕ್ಕು ಆಯೋಗ ಉಪಯೋಗಿಸಲು ಹಿಂದೆ ಜರಿಬೇಕು ಅಂತ ಹೇಳ್ತಾ ಅಂತ ಪೆಲೆಟ್ ಗುಂಡುಗಳನ್ನ ಅದು ಮಾರಣಾಂತಿಕವಾಗಿರ್ತದೆ. ನೋಡ್ಲಿಕ್ಕೆ ಅದು ಮದ್ದು ಗುಂಡಲ್ದೇ ಇದ್ರು
ಅದು ಜೀವ ತೆಗೆಯಬಲ್ಲಷ್ಟು, ನಿಮ್ಮನ್ನ ಅಂಗವಿಕಲರಾಗಿ ಮಾಡಬಲ್ಲಷ್ಟು ಅಪಾಯಕಾರಿಯಾದದ್ದು. ಅದನ್ನ ವಿದ್ಯಾರ್ಥಿಗಳ ಮೇಲೆ ಬಳಸಿದ್ದಾರೆ. ಮತ್ತು ಹೊಸದಾದ ಎಲೆಕ್ಟ್ರಿಕಲ್ ಲಾಠಿ, ಅದನ್ನು ಹೊಡೆದ್ರೆ ಶಾಕ್ ಬರಬೇಕು ಅಂತಹ ಲಾಠಿಯನ್ನ ಬಳಸಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. 103 ಜನ ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರಿದ್ದಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ನೋಡದೆ ಸರಿಯಾಗಿ ಚಚ್ಚಿದ್ದಾರೆ. ಈ ರೀತಿ ದೌರ್ಜನ್ಯವನ್ನ ಪ್ರದರ್ಶಿಸಿದ ನಂತರವೂ ಕೂಡ ಪ್ರಧಾನಮಂತ್ರಿಯಾಗ್ಲಿ, ಶಿಕ್ಷಣ ಸಚಿವರಾಗ್ಲಿ, ಕ್ಯಾಬಿನೆಟ್ ಮಂತ್ರಿಗಳಾಗ್ಲಿ ಒಂದೇ ಒಂದು ಮಾತಾಡ್ತಾ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿಯ ನಿವಾಸದ ಎದುರು ಹೋಗಿ ಪ್ರತಿಭಟನೆ ಮಾಡಿದಾಗ ಪ್ರಥಮ ಬಾರಿಗೆ ಅವರು ಬಾಯ್ ಬಿಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅಸಭ್ಯವಾಗಿ ನಡ್ಕೊಳ್ತಿದ್ದಾರೆ, ಸಂಸದರಿಗೆ ತೆರಬಲ್ಲದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಅರಾಜಕತೆಯನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ. ಮತ್ತು ಇಷ್ಟು ದಿವಸ ಮಾತಾಡ್ತಾ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಎಕ್ಸ್ ಖಾತೆಯಲ್ಲಿ ಹೇಳ್ತಾರೆ, ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳನ್ನ ಗೊಂಬೆಗಳಾಗಿ ಉಪಯೋಗಿಸಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ಈ ಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು, ಮತ್ತು ಇವ್ರು ಮಾಡ್ತಿರೋ ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರೋ ಅತ್ಯಾಚಾರ ಬಯಲಾಗಬೇಕು. ಮತ್ತು ಏನು ವಿದ್ಯಾರ್ಥಿ ಜನರು ಎಲ್ಲಾ ದಬ್ಬಾಳಿಕೆಗಳನ್ನು ಧಿಕ್ಕರಿಸಿ ಮತ್ತೆ ಏನು ಜಂತರ್ ಮಂತರ್ನಲ್ಲಿ ಒಗ್ಗೂಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅದಕ್ಕೆ ಬೆಂಬಲ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಉಡುಪಿಯಲ್ಲಿ ನಿನ್ನೆ ನಡೆದ ಪೊಲೀಸರ ಹಿಂಸೆಯನ್ನ ಖಂಡಿಸಲಿಕ್ಕೆ, ಈ ಅವರ ಎರಡು ಬೇಡಿಕೆಗಳ ಈಡೇರಿಕೆಯಾಗಿ ನಮ್ಮ ಧ್ವನಿಯನ್ನು ಸೇರಿಸಲಿಕ್ಕೆ, ಮತ್ತು ಈ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ಮುಂದುವರಿತಾ ಇದೆ ಆ ಚಳುವಳಿಗೆ ನಮ್ಮ ಬೆಂಬಲವನ್ನು ಸೂಚಿಸಲಿಕ್ಕೆ ಇವತ್ತು ಉಡುಪಿಯ ನಾಗರಿಕರು ದೆಹಲಿಯ ಧರಣಿಯ ಹೆಸರಿನಲ್ಲಿ ದೇಶ ವಿರೋಧಿ ಭದ್ರತಾ ಸಿಬ್ಬಂದಿಯ ಮೇಲೆ ದಾಳಿ, ಇದನ್ನು ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆ ಖಂಡಿಸುತ್ತದೆ. ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಕುರಿತು ನಡೆದಂತಹ ಧರಣಿ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ದೇಶ ವಿರೋಧಿ ಷಡ್ಯಂತ್ರ ಹಾಗೂ ಭದ್ರತಾ ಸಿಬ್ಬಂದಿಯ ಮೇಲೆ ನಡೆದಿರುವ ಹಿಂಸಾತ್ಮಕ ದಾಳಿ ಅತ್ಯಂತ ಖಂಡನೀಯವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಈ ಬಗ್ಗೆ ಅದರದೇ ಆದ ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಂಡು ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಿ ಅಲ್ಲಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆಯೋ ಆ ಹೋರಾಟದ ದಿಕ್ಕು ತಪ್ಪುವ ರೀತಿಯಲ್ಲಿ ಅಲ್ಲಿ ನಡೆದಂತಹ ಒಂದು ಪ್ರಕರಣ ನಮ್ಮ ಮಾಧ್ಯಮಗಳಲ್ಲಿ ನಾವು ಕಂಡುಕೊಂಡಂತೆ ಇದು ಬಹಳ ಒಂದು ವಿಚಿತ್ರ. ಅಲ್ಲಿ ಸೇರಿರುವಂತವರು ನಿಜವಾದ ಹೋರಾಟಗಾರರು ಎನ್ನುವ ಅನುಮಾನಾಸ್ಪದ ಮೂಡುವಂತ ಒಂದು ಹೋರಾಟ ಅಲ್ಲಿ ನಿನ್ನೆ ನಡೆದಿದೆ. ಒಟ್ಟು ದೇಶ ವಿರೋಧಿ ಘೋಷಣೆ ಕೂಗುವುದು, ಪೊಲೀಸರ ಮೇಲೆ ಹಲ್ಲೆ ನಡೆಸುವಂಥದ್ದು ಖಂಡಿತವಾಗಿ ಇದೆಲ್ಲ ಸ್ವೀಕಾರಾರ್ಹ ಅಲ್ಲ. ಇದು ಯಾವತ್ತು ಯಾವ ಉದ್ದೇಶವನ್ನು ಇವರು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ 2024ರಲ್ಲಿ ಒಂದಷ್ಟು ಜನ ಕ್ರಾಂತಿ ಸೇರಿ ಶ್ರೀಲಂಕಾ ದಾಳಿ, 2025ರಲ್ಲಿ ನೇಪಾಳ ಬಾಂಗ್ಲಾದ ಸರ್ಕಾರದ ಮೇಲೆ ಏನು ಮುಗಿಬಿದ್ದು ಅಲ್ಲಿಯ ವ್ಯವಸ್ಥೆಯನ್ನು ಅವ್ಯವಸ್ಥೆಗೊಳಿಸಿದ್ದು, 2026 ಈ ಟೂಲ್ ಕಿಟ್ಟಿನ ಉದ್ದೇಶ ಏನಂತ ಹೇಳಿದ್ರೆ ಭಾರತವನ್ನು ಅಭದ್ರತೆಗೊಳಿಸುವಂತ ಒಂದು ಹುನ್ನಾರ. ಪ್ರಾಯಶಃ ಭಾರತೀಯರು ಎಷ್ಟು ತಿಳುವಳಿಕೆ ಉಳ್ಳವರು ಅಂತ ಹೇಳಿದ್ರೆ ನಮ್ಗೆ ಈಗ ಇವತ್ತು ನಿನ್ನೆಯಿಂದ ಆ ಬಗ್ಗೆ ಬರುವಂತಹ ಪ್ರತಿಕ್ರಿಯೆಗಳನ್ನು ನಾವು ಕಾಣುವಾಗ ಗೊತ್ತಾಗ್ತದೆ. ಇಡೀ ದೇಶದಲ್ಲಿ ಎಂತ ಒಂದು ವ್ಯಕ್ತಿಗಳ ನಿರ್ಮಾಣವನ್ನು ಈ ಕಾಕ್ರೋಚ್ ಅಂತ ಹೇಳುವುದಕ್ಕಿಂತಲೂ ಜಿರಳೆ ಪಾರ್ಟಿ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಿಂದ ಬಂದಂತ ದೇಶ ವಿರೋಧಿ ದೇಶಕ್ಕೆ ಬಂದು ದೇಶ ವಿರೋಧಿ ಚಟುವಟಿಕೆ ನಡೆಸುವಂತವರಿಗೆ ಅವರು ಮಾತಾಡಿದಂತ ಒಂದೊಂದು ವಿಚಾರಗಳು, ಒಬ್ರು ಹೇಳ್ತಾರೆ ಸನಾತನ ಧರ್ಮವನ್ನೇ ಉಲ್ಲೇಖ ಮಾಡಿ ಅದನ್ನು ನಾಶ ಮಾಡಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಇನ್ನೊಬ್ರು ಪಾಕಿಸ್ತಾನದಿಂದ ಬಂದಂತ ತಾಯಿ ಹೇಳ್ತಾರೆ ಅಲ್ಲಾಹುನ ಬಗ್ಗೆ ನಾವು ನಿಷ್ಠೆಯನ್ನು ಹೊಂದಿರುವವರಾಗಬೇಕು ಅಂತ ಹೇಳ್ತಾರೆ. ಈ ರೀತಿ ಉದ್ದೇಶ ಏನು ಇವರದು? ನೀಟ್ ಪರೀಕ್ಷೆಯಲ್ಲಿ ಇಂತಹ ಒಂದು ವ್ಯತ್ಯಾಸ ಆಗಿದೆ, ಇದಕ್ಕೆ ಮಕ್ಕಳಿಗೆ ನ್ಯಾಯ ಸಿಗಬೇಕೆಂದು ಹೋರಾಟ ಮಾಡ್ತಾ ಇದ್ದಾರೋ, ಅಥವಾ ಈ ದೇಶದ ವಿಚಾರದ ಬಗ್ಗೆ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನಿಸುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೋ? ಈ ಹಿಂದೆ ನಾವು ಕಂಡುಕೊಂಡಿರ್ಬೋದು ಇವರು ಎಲ್ಲಿ ತನಕ ಯಾವ ಮಟ್ಟಕ್ಕೆ ಇಳಿದ್ದಾರೆ ಅಂತ ಹೇಳಿದ್ರೆ, ಭದ್ರತೆಯಲ್ಲಿ ತೊಡಗಿದ್ದ RAF ಹಾಗೂ ದೆಹಲಿ ಪೊಲೀಸ್ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿದ್ದಾರೆ. ಅಲ್ಲಿರುವ ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಮಾಡಿದ್ದಾರೆ. ಉದ್ದೇಶ ಏನಿರ್ಬೋದು ಇವರದು? ಏಕ್ದಮ್ ಪಾರ್ಲಿಮೆಂಟಿಗೆ ನುಗ್ಗುವುದು ಅಂತ ಹೇಳಿದ್ರೆ ಇದರಿಂದ ಸಾಧನೆ ಏನು ಇವರದು?
ಈಗಾಗಲೇ ಪಾರ್ಲಿಮೆಂಟ್ನಿಂದ JP ನಡ್ಡರವರು ಕರೆದಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆರೋಗ್ಯಕರ ಚರ್ಚೆಯನ್ನು ಇವರು ಮಾಡಬಹುದು ಪಾರ್ಲಿಮೆಂಟ್ ಅಲ್ಲಿ. ಯಾವುದೇ ಕಾರಣಕ್ಕೆ ಅವರಿಗೆ ಅವರ ಬೇಡಿಕೆ ಏನಿದೆ, ಏನು ಅನ್ಯಾಯ ಆಗಿದೆ, ಇದರ ಬಗ್ಗೆ ಅವರ ಹೋರಾಟವನ್ನು ಮಾಡಬಹುದು. ಇವರ ಹೋರಾಟ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಸರಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ್ರೆ ಬೇರೆ ಕಾಶ್ಮೀರದ ಸಮಸ್ಯೆ, ಪಾಕಿಸ್ತಾನದಿಂದ ಬಂದವರು ಮಾತಾಡುವಂಥದ್ದು, ಈ ತುಕಡೆ ಗ್ಯಾಂಗ್ಗಳು ಸೇರುವಂಥದ್ದು ಅವಶ್ಯಕತೆ ಇದೆಯಾ? ಅದನ್ನು ಬಿಟ್ಟು ಈಗ ಎಲ್ಲಿ ತನಕ ಹೋಗಿದ್ದಾರೆ ಅಂತ ಹೇಳಿದ್ರೆ ಮೋದಿಯ ರಾಜೀನಾಮೆ, ಅಮಿತ್ ಶಾನ ರಾಜೀನಾಮೆ, ಒಟ್ಟು ರಾಜೀನಾಮೆಯಲ್ಲಿ ಇವರಿಗೆ ಪರಿಹಾರ ಸಿಗ್ತದ? ಸೂಕ್ತ ಕಾನೂನಿನ ಅಡಿಯಲ್ಲಿ ಇವರಿಗೆ ಎಷ್ಟು ಅವಕಾಶ ಇದೆ? ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬಹುದು, ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ಅದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ಈ ರೀತಿಯ ಕ್ರಾಂತಿಕಾರಿ ಪ್ರತಿಭಟನೆ ಮಾಡಿ ದೇಶದಲ್ಲಿ ಒಂದು ಅರಾಜಕತೆ ನಿರ್ಮಾಣ ಮಾಡುವುದೇ ಉದ್ದೇಶ ಇವರದ್ದು ಅಂತ ಹೇಳಿ ಮೊನ್ನೆಯ ಪ್ರತಿಭಟನೆಯಲ್ಲಿ ಪೊಲೀಸರ ಮೇಲೆ ಅವರು ಮಾಡಿದಂತ ಇದು. ಆದರೂ ನಮ್ಮ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಕೇಂದ್ರ NDA ಸರ್ಕಾರ ನೀಟ್ ಅಕ್ರಮಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ತಳೆದಿದ್ದು ಲೋಪ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತಾ ಇದೆ. ಇದು ಅವರಿಗೆ ಗೊತ್ತಾಗುತ್ತಿಲ್ಲ. ಪಶ್ಚಿಮ ಮತ್ತು ಉತ್ತರ ಭಾರತದ 49ಕ್ಕೂ ಹೆಚ್ಚು ಸ್ಥಳಗಳಲ್ಲಿ CBI ದಾಳಿ ನಡೆಸಿ 13ಕ್ಕೂ ಹೆಚ್ಚು ರೂವಾರಿಗಳನ್ನು ಬಂಧಿಸಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಅಕ್ರಮಗಳಿಗೆ ಶಾಶ್ವತ ತೆರೆ ಎಳೆಯುವ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಪೇಪರ್ ಪೆನ್ ಪದ್ಧತಿಯನ್ನು ಕೈಬಿಟ್ಟು ಅತ್ಯಂತ ಸುರಕ್ಷಿತವಾದ ಕಂಪ್ಯೂಟರ್ ಆಧಾರಿತ ಅಂದ್ರೆ CBT ಪರೀಕ್ಷಾ ವ್ಯವಸ್ಥೆಯನ್ನು ಜಾರಿಗೆ ತರಲು ಸರ್ಕಾರ ಐತಿಹಾಸಿಕ ತೀರ್ಮಾನಗೊಂಡಿರುವಂತದ್ದು ನಾವು ಭಾರತೀಯ ಜನತಾ ಪಾರ್ಟಿ ಸ್ವಾಗತಿಸ್ತದೆ. ಇದನ್ನು ಸ್ವಾಗತಾರ್ಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನೂ ಮಾಡುವುದರ ಜೊತೆಯಲ್ಲಿ ಪ್ರಾಯಶಃ ಈ ಒಂದು ತುಕಡೆ ಗ್ಯಾಂಗ್ಗಳು ಏನು ಒಂದು ಹೊಸ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ನಿರ್ಮಾಣಗೊಂಡಿದೆ, ಇದು ದೇಶದ ಒಳ್ಳೆಯ ಉದ್ದೇಶದಿಂದ ಮಾಡುವಂತ ಕೆಲಸ ಕಾರ್ಯಗಳಲ್ಲ. ಈ ದೇಶದಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗಬೇಕು. ಇಡೀ ಜಗತ್ತು ಮೆಚ್ಚುವಂತ ನಮ್ಮ ದೇಶದ ಪ್ರಧಾನಿಯ ವಿರುದ್ಧವಾದ ಇದೊಂದು ಷಡ್ಯಂತ್ರ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದಷ್ಟು ಬೇರೆ ಬೇರೆ ವ್ಯಕ್ತಿಗಳು ಜೋಡಿಸಿರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಖಂಡಿತವಾಗಿ ಇವರ ಕನಸು ನನಸಾಗುವುದಿಲ್ಲ. ಈ ದೇಶಕ್ಕೆ ತನ್ನದೇ ಆದ ಒಂದು ಶಕ್ತಿ ಇದೆ. ಈ ದೇಶದ ಪ್ರತಿ ಒಂದು 140 ಕೋಟಿ ಜನರು ಇದನ್ನು ಬಹಳ ಗಂಭೀರವಾಗಿ ಯೋಚಿಸಿದ್ದಾರೆ. ನಿನ್ನೆ ಮೊನ್ನೆಯಿಂದ ನಡೆಯುವಂತ ಪ್ರತಿಕ್ರಿಯೆಗಳನ್ನು ಕಾಣುವಾಗ ನಮ್ಗೆ ಅರ್ಥ ಆಗ್ತದೆ. ನಿನ್ನೆ ಇವರ ಕೊನೆಗೆ ಇವರ ಈ ಹೋರಾಟಕ್ಕೆ ಕೊನೆಯ ಮೊಳೆಯನ್ನು ಇವರ ಮೊನ್ನೆ ಬರೆದಾಗಿದೆ. ಮುಂದೆ ಖಂಡಿತವಾಗಿ ಇದನ್ನು ಇಡೀ ದೇಶದಾದ್ಯಂತ ಜನಜಾಗೃತಿಯ ರೂಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೊಳ್ಳುತ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ. मैं वहाँ सुबह मंडे को सुबह मैं पहुँच गया था एंड ऑफ कोर्स जैसे सिचुएशंस हो रही थी आई न्यू थिंग्स लाइक दैट वुड हैपन क्योंकि आई नो द फोर्थ पिलर ऑफ डेमोक्रेसी मीडिया काफ़ी प्रेवलेंट है कि दे हैव बीन बॉट, वो सही इंफॉर्मेशन प्रोवाइड नहीं करते. सो आज के टाइम पे हमारी जो जेनजी कह सकते हैं जनता है वो बिलीव करती है ऑन द पावर ऑफ सोशल मीडिया. जो इन्फ्लुएंसर्स हैं दे आर डूइंग द रियल पार्ट जो मीडिया को करना चाहिए. थ्रू देम आई गॉट टू नो थिंग्स लाइक वहाँ पे ऑलरेडी स्टोन से भरा हुआ ट्रक रात को पार्क कर दिया गया था, टूटी हुई गाड़ियाँ ऑलरेडी लगा दी गई थी जस्ट टू फॉलो अप द प्रोपेगेंडा जो आफ्टर द प्रोटेस्ट मीडिया आके कवर करी थी कि ये नॉन वायलेंट प्रोटेस्ट नहीं था. जबकि मैं वहाँ था और मैं सबसे इवन जो हमारी जनता है उनको यही बोलूँगा कि जो भी आप इंफॉर्मेशन कंज्यूम करते हैं, चाहे वो मीडिया चैनल से हो चाहे वो सोशल मीडिया क्यों ना हो, अपने से वेरीफाई करके चलें. तो कमिंग बैक टू द मेन पार्ट, जो ये पीसफुल प्रोटेस्ट हुआ था अगेंस्ट नीट पेपर लीक और उसको लेके एक पीसफुल मार्च जंतर मंतर की तरह जाना था जहाँ पे सरकार ने जिसको इलीगल घोषित कर दिया और पुलिस जिसको जो हमारी रक्षा के लिए होती है उन्होंने स्टूडेंट्स को
हमारे स्टूडेंट्स, जो हमारा कल का भविष्य है, इस देश का फ्यूचर है, उन पे टीयर गैस छोड़ी गई, उनको उन पे लाठीचार्ज हुआ गया। और इस चीज को मीडिया ने जिस वे में कवर किया कि वो ना सिर्फ उन्होंने स्टूडेंट की साइड नहीं ली, उल्टा ये कहा गया कि स्टूडेंट्स ने वार किया। दिस इज समथिंग विच इज कॉल्ड द डेथ ऑफ डेमोक्रेसी, जहाँ पे हमारी मीडिया अगर वो काम ना करे और पुलिस जिनको आवाम का साथ करना है वो वहाँ न बने, असली फेलियर वहाँ होता है। सोनम वांगचुक जिसको पूरा इंडिया जानता है, वो इतने बड़े साइंटिस्ट, उन्होंने लद्दाख में इतने आइस तूफास और भी बहुत साइंटिफिक वर्क किया है। ये उनका कोई पहला प्रोटेस्ट नहीं था, बहुत पहले से लद्दाख में प्रोटेस्ट कर रहे थे। और इन्होंने CJP के थ्रू यहाँ पे ज्वाइन करके स्टूडेंट्स का एक बेसिक राइट, एक पेपर जो हर स्टूडेंट का एक मेथड होता है आगे बढ़ने के लिए, अगर इस बेसलाइन लेवल पे अगर इतने बड़े लीप्स हो जाएं तो हम कहाँ विश्व गुरु होने की बात करते हैं। स्टूडेंट्स के लिए ये एक पेपर ही होता है जिसके थ्रू वो अपना एक करियर की शुरुआत करते हैं। शुरुआत पे अगर उनको करप्शन के हाथों इतनी बड़ी प्रॉब्लम झेलनी पड़े, चाइना जैसी कंट्रीज में इतनी सारी करिकुलम को सुधारने के लिए, AI को और इम्प्लीमेंट करने के लिए पुरानी डिग्रीज को कैंसिल आउट किया जा रहा है, नई नई करिकुलम्स क्रिएट किए जा रहे हैं। हम इंडिया उस पे काम करना तो बहुत दूर की बात, हम एक पेपर जैसी बेसिक चीज अपनी नेक्स्ट जनरेशन को क्लियरली प्रोवाइड नहीं कर पा रहे हैं। और मेरा यूथ को पूरा सिंपल मैसेज यही है, आज आप जो ये प्रॉब्लम फेस कर रहे हैं, अगर आज आप अपने लिए नहीं खड़े हुए तो आप आने वाली जनरेशन, अपने बच्चों के लिए तो एक ना एक दिन यहाँ आएंगे। सो फाइनली ये प्रोटेस्ट जरूरी है, क्योंकि हमारी गवर्नमेंट ने भी इस पे जो मॉनसून सेशन स्टार्ट हुआ इसके बारे में जिक्र भी नहीं किया। एक MP जिन्होंने ये मुद्दा पार्लियामेंट की हियरिंग में उठाया, तब वो हियरिंग ही रद्द हो गई एंड ये टॉपिक वहीं का वहीं रह गया। कांग्रेस ने भी बाहर अपना प्रोटेस्ट स्टार्ट किया, उनको भी पुलिस ने उठा लिया गया। ये सरासर गुंडागर्दी है एंड वी कैन सी द डेथ ऑफ डेमोक्रेसी एंड द राइज ऑफ डिक्टेटरशिप। जो काम हमारे रेवोल्यूशनरीज महात्मा गांधी, भगत सिंह और आज के टाइम पे सोनम वांगचुक जी कर रहे हैं, ये एक हमारे लिए एक मैसेज है, एक आवाम के लिए मैसेज है कि हाँ, आवाम जाग भी रहा है, आवाम अवगत भी हो रहा है, डिस्पाइट मीडिया जो भी कह रही है। सो अल्टीमेटली इनकलाब जिंदाबाद। Students support CJP, at least support the agenda, the NEET paper leak and the other student problems which we are facing, क्योंकि यही आपका कल रहे हैं। ಆದ್ರೆ ಅದೆಲ್ಲೋ ಒಂದು ದಿಕ್ಕು ತಪ್ತಾ ಅಂತ ಅನಿಸ್ತದೆ। ಒಬ್ರು ಹೇಳ್ತಾರೆ ಸಂಸತ್ ಓಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ಇನ್ನೊಬ್ಬ ಈ ದೇಶದ ಒಂದು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ। ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂಬ ನೆಲೆಯಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದಾಗ ಎಲ್ಲರೂ ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ದು ಈ ಒಂದು ಪ್ರತಿಭಟನೆ ಆಗ್ತಾ ಇದೆ ಅಂತ ಅನಿಸ್ಕೊಂಡಿದ್ರು. ಯಾರು ಅದಕ್ಕೆ ಅಷ್ಟೊಂದು ಸ್ಪಂದನೆ ಮಾಡ್ತಾ ಇರಲಿಲ್ಲ ಇದೆ. ಆದ್ರೆ ಇದರ ಉದ್ದೇಶ ಬೇರೆ ಇದೆ. ಇದು ವಿದೇಶಗಳ ಒಂದು ಕೈವಾಡ ಇದರಲ್ಲಿ ಕಾಣ್ತಾ ಇದೆ. ನಮ್ಮ ದೇಶಭಕ್ತರು ಯಾರು ಇದಕ್ಕೆ ಒಂದು ಬೆಂಬಲ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಸಂಬಂಧಪಟ್ಟ ಯಾರು ವಿದ್ರೋಹಿಗಳಿದ್ದಾರೆ ಅವರನ್ನು ಬಂಧಿಸಿ ಈಗಾಗಲೇ ಜೈಲಲ್ಲಿ ಇಡಲಾಗಿದೆ. ಅದರ ಬಗ್ಗೆ ತನಿಖೆಗಳು ಪ್ರಗತಿಯಲ್ಲಿದೆ. ಈ ನೀಟ್ ಪುನಃ ಪರೀಕ್ಷೆ ಆಗಿ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಅದರಲ್ಲಿ ಭಾಗವಹಿಸಿ ಅದರ ರಿಸಲ್ಟ್ ಬಂದಿದೆ. ಮಕ್ಕಳೆಲ್ಲ ಪುನಃ ತಮ್ಮ ವಿದ್ಯಾರ್ಜನೆ ಮುಂದುವರಿಕೆಯ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಹಂತದಲ್ಲಿ ಪ್ರತಿಭಟನೆ ದಿಕ್ಕು ಬದಲಾಗ್ತಾ ಇದೆ. ಅದು ದೇಶದ್ರೋಹದ ಚಟುವಟಿಕೆಗಳು ಅದರಲ್ಲಿ ಕಾಣ್ತಾ ಇದೆ. ಯಾರು ದೇಶದ ಮೇಲೆ ಪ್ರೀತಿ ಇಲ್ಲ, ನಗರ ನಕ್ಸಲರು ಅಂತ ಹೇಳ್ತೇವೆ ನಾವು, ಅಂತವರೆಲ್ಲ ಅದರಲ್ಲಿ ಸೇರಿಕೊಂಡು ದೇಶ, ಧರ್ಮ, ರಾಜಕಾರಣಿಗಳು, ನಮ್ಮ ಹಿಂದಿನ ನೇತಾರರುಗಳನ್ನು, ನಮ್ಮ ಸನಾತನ ನಂಬಿಕೆಗಳ ಬಗ್ಗೆ ಅಪಚಾರ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲ ದೇಶ ಪ್ರೇಮಿಗಳಿಗೆ ನೋವುಂಟು ಮಾಡುವಂಥದ್ದು. ಯಾವುದೇ ವಿಷಯವನ್ನು ಧರ್ಮಾಧಾರಿತವಾಗಿ ಆಲೋಚನೆ ಮಾಡುವ ಮೊದಲು ಆ ನಿಜವಾಗಿ ಸೈದ್ಧಾಂತಿಕವಾಗಿ ಯಾವುದು ತೊಂದರೆ ಇದೆ ಆ ತೊಂದರೆ ಬಗ್ಗೆ ನಾವು ಪ್ರತಿಭಟನೆಗೆ ನಮ್ಗೆ ಅವಕಾಶ ಇದೆ, ಲೋಪ ಆಗಿದ್ರೆ. ಆದ್ರೆ ಅದು ದಿಕ್ಕು ಬದಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ದೇಶದ ನಂಬಿಕೆಗಳನ್ನೇ ಅಲುಗಾಡಿಸುವಂತದ್ದು, ನಂಬಿಕೆಗಳ ಮೇಲೆ ಪೆಟ್ಟು ಕೊಡುವಂತ ಕೆಲಸ ಆಗ್ತಾ ಇದೆ. ವಿದ್ಯಾರ್ಥಿಗಳು ಎಂಬ ನೆಲೆಯಲ್ಲಿ ದೇಶದ್ರೋಹಿಗಳು, ದೇಶದ ವಿದ್ರೋಹಿ ಶಕ್ತಿಗಳು ಹೊರ ದೇಶದಿಂದ ಹಣವನ್ನು ಪಡೆದುಕೊಂಡು ದೇಶದ ಮೇಲೆ ಅಪಚಾರ ಮಾಡುವಂತ ಕಾರ್ಯ ನಿರಂತರವಾಗಿ ನಡೆಯುತ್ತಿರುವುದು ಬಹಳ ಬೇಸರ ಮತ್ತು ಶೋಚನೀಯ ಒಂದು ವಿಷಯ ಆಗಿದೆ. ದೇಶ ಪ್ರೇಮಿಗಳಿಗೆ ಬಹಳ ನೋವಾಗುವ ಸಂಗತಿ. ಆರಂಭಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸರಿತು, ಅದಾದ ಬಳಿಕ ಈ ಒಂದು ಪ್ರತಿಭಟನೆ ದಿಕ್ಕು ತಪ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಇವತ್ತು
ಉಡುಪಿಯಾದ್ಯಂತ ಏನು ಜನತೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ನೀಟ್ ಪರೀಕ್ಷೆ ಅಕ್ರಮ ವಿಚಾರವಾಗಿ ಈಗಾಗಲೇ ಹಲವರ ಬಂಧನ ಮಾತ್ರ ಆಗಿದ್ದು ಮಾತ್ರವಲ್ಲದೆ ಹಲವರಿಗೆ ಶಿಕ್ಷೆ ಕೂಡ ಆಗಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಹಲವರು ಕೂಲಂಕುಷವಾಗಿ ತನಿಖೆ ನಡೆಸಿ ಒಂದು ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕೆನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಏನು ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಈಗ ದಿಕ್ಕು ತಪ್ತಾ ಇದೆ, ಇದರಲ್ಲಿ ವಿದೇಶಿಗಳ ಕೈವಾಡ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗಿ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.